ಸ್ನೇಹಿತರೆ, ಇಂದು ಜೂನ್ 29ನೇ ತಾರೀಕು ಸೋಮವಾರ. ಈ ದಿನ ಜ್ಯೇಷ್ಠ ಪೌರ್ಣಮಿ ಇದೆ. ಈ ಪೌರ್ಣಮಿ ಬಹಳ ಒಂದು ಅದ್ಭುತವಾದಂಥ ಪೌರ್ಣಮಿ. ಈ ದಿನ ವಟಸಾವಿತ್ರಿ ವ್ರತವನ್ನು ಕೂಡ ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಈ ದಿನ ಸೋಮವಾರದ ದಿನ ಬಂದಿರೋದ್ರಿಂದ ಇನ್ನೂ ಶ್ರೇಷ್ಠವಾದಂಥದ್ದು. ಸೋಮವಾರ ಶಿವನಿಗೆ ಅಂಕಿತವಾದಂತಹ ದಿನ. ಈ ದಿನ ನೀವು ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಹಣಕಾಸಿಗೆ ಬಂದಿರುವಂಥ ಸಮಸ್ಯೆಗಳು ಏನೇ ಇರ್ಬೋದು, ದಾರಿದ್ರ್ಯವಿರ್ಬೋದು, ಮನೆಯಲ್ಲಿ ಯಾವುದಾದ್ರೂ ರೀತಿಯ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆ, ಮಕ್ಕಳಲ್ಲಿ ಸಮಸ್ಯೆ, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುವಂಥ ಅದ್ಭುತವಾದಂಥ ದಿನ ಸ್ನೇಹಿತರೆ. ನೀವು ಕಲ್ಲುಪ್ಪಿನ ಈ ಪರಿಹಾರವನ್ನು ಈ ದಿನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸಾಯಂಕಾಲ 6 ಗಂಟೆಯ ನಂತರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಯಥಾ ಪ್ರಕಾರ ಈ ದಿನ ಮನೆಯನ್ನು ಶುಭ್ರಗೊಳಿಸ್ಕೊಂಡು ಅಂಗಳದಲ್ಲಿ ರಂಗೋಲಿಯನ್ನು ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಮನೆಯನ್ನು ಸಾಧ್ಯವಾದಷ್ಟು ಶುಭ್ರವಾಗಿಟ್ಕೊಳ್ಳಿ. ಅನಂತರವಾಗಿ ಸಾಯಂಕಾಲ ನಿಮ್ಮ ಕೈಕಾಲು ಮುಖಗಳನ್ನೆಲ್ಲ ತೊಳೆದು ದೇವರಿಗೆ ದೀಪಾರಾಧನೆಯನ್ನು ಮಾಡಿಕೊಂಡು ಅನಂತರವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂಥ ಪದಾರ್ಥ, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ಪದಾರ್ಥ, ಮಹಾಲಕ್ಷ್ಮಿಗೆ ಸಹೋದರಿಯ ಸಮಾನ ಅಂತಲೂ ಕೂಡ ಹೇಳಲಾಗುತ್ತೆ. ಇಂತಹ ಒಂದು ಕಲ್ಲುಪ್ಪಿನ ಒಂದು ಪರಿಹಾರ ಖಂಡಿತ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಯಾಕಂದರೆ ಈ ಕಲ್ಲುಪ್ಪು ಕೂಡ ಕ್ಷೀರಸಾಗರದಲ್ಲಿ ಜನ್ಮವಾದಂಥದ್ದು, ಮಹಾಲಕ್ಷ್ಮಿ ಕೂಡ ಸಾಗರದಲ್ಲಿನೇ ಜನ್ಮಿಸಿದಂಥವಳು. ಹಾಗಾಗಿ ಸಹೋದರಿ ಸಂಬಂಧ ಅಂತಲೂ ಕೂಡ ಹೇಳಲಾಗುತ್ತೆ. ಈ ದಿನ ಯಾರೆಲ್ಲ ತಮ್ಮ ಮನೆಗೆ ಕಲ್ಲುಪ್ಪನ್ನು ಖರೀದಿ ಮಾಡಿಕೊಂಡು ತರ್ತಾರೋ ಅಂತಹ ಮನೆಗೆ ಲಕ್ಷ್ಮಿ ಆಗಮನವಾಗುತ್ತೆ. ಸ್ಥಿರ ಕಾಲ ಮನೆಯಲ್ಲಿ ಲಕ್ಷ್ಮಿ ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ. ಈ ಕಲ್ಲುಪ್ಪನ್ನು ಪೂಜಾ ಮಂದಿರದಲ್ಲಿಟ್ಟು ಪೂಜಿಸಿ ಅನಂತರವಾಗಿ ಯಾವುದೇ ರೀತಿಯ ಒಂದು ಪರಿಹಾರಕ್ಕಾಗಲಿ ಅಥವಾ ನಿಮ್ಮ ನಿತ್ಯದ ಅಡುಗೆಯಲ್ಲೂ ಕೂಡ ಬಳಸಿದರೂ ಕೂಡ ದೇಹದಲ್ಲಿರುವಂತಹ ಯಾವುದೇ ರೀತಿ ವ್ಯಾಜ್ಯಗಳು, ಮಾನಸಿಕ ಸಮಸ್ಯೆಗಳು, ಖಿನ್ನತೆಗಳು, ಯಾವುದೇ ಬಾಧೆ ಬಂಧನಗಳು ಕೂಡ ದೂರವಾಗುತ್ತೆ. ಹಣಕಾಸು ವೃದ್ಧಿಯಾಗುತ್ತೆ. ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ. ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಆಗ್ತದೆ, ಮಾನಸಿಕ ನೆಮ್ಮದಿ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ, ವ್ಯಾಪಾರ ವಹಿವಾಟುಗಳಲ್ಲಿ ಯಾವುದೇ ರೀತಿ ಲಾಭಾಂಶವಿಲ್ಲ, ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾನೆ ಇದೆ. ಈ ಕಷ್ಟಗಳಿಂದ ಹೇಗಪ್ಪ ಹೊರಬರೋದು, ಯಾವಾಗ ನಮಗೆ ನೆಮ್ಮದಿ ಸಿಗುತ್ತೆ, ಯಾವ ಪ್ರಕಾರದ ತಂತ್ರಗಳನ್ನು ಮಾಡ್ಕೊಳ್ಬೇಕು, ಈ ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಜವಾಗಿಯೂ ನಮಗೆ ಪರಿಹಾರಗಳು ಲಭಿಸುತ್ತಾ ಅನ್ನುವಂತಹ ಗೊಂದಲಗಳು ನಿಮಗೆ ಸಾಕಷ್ಟು ಇದ್ದರೂ ಕೂಡ ಆ ಗೊಂದಲ ಖಂಡಿತವಾಗಿ ಈ ಒಂದು ಪರಿಹಾರದಿಂದ ನಿವಾರಣೆ ಆಗುತ್ತೆ. ನೀವು ಆಶ್ಚರ್ಯಪಡುವಷ್ಟರ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ. ಅದೃಷ್ಟ, ಹಣ ಎಲ್ಲವೂ ಕೂಡ ನಿಮ್ಮ ಮನೆಗೆ ಹುಡುಕಿಕೊಂಡು ಬರುತ್ತೆ. ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ಖಂಡಿತವಾಗಿಯೂ ನಿಮ್ಮ ಸಕಲ ಕಷ್ಟಗಳು ಕೂಡ ದೂರವಾಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ. ಈ ದಿನಕ್ಕೆ ಅಂತಹ ಶ್ರೇಷ್ಠತೆ ಇದೆ. ಜ್ಯೇಷ್ಠ ಪೌರ್ಣಮಿ ಅತ್ಯಂತ ಶ್ರೇಷ್ಠವಾದಂಥದ್ದು. ಈ ದಿನ ವಟಸಾವಿತ್ರಿ ಅಂದರೆ ನಿಮ್ಮ ಮುತ್ತೈದೆ ಭಾಗ್ಯವನ್ನು ಸಮೃದ್ಧವಾಗಿ ಇಟ್ಕೊಳ್ಳೋದಕ್ಕೆ, ಸದಾಕಾಲ ಮುತ್ತೈದೆತನವನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ವಟಸಾವಿತ್ರಿ ವ್ರತಾಚರಣೆಯನ್ನು ಮಾಡುವಂಥದ್ದಿದೆ ಸ್ನೇಹಿತರೆ. ಈ ಪ್ರಕಾರದ ವ್ರತಾಚರಣೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೂ ಸಣ್ಣ ಪುಟ್ಟ ಪರಿಹಾರಗಳನ್ನು, ತಂತ್ರಗಳನ್ನು ಈ ದಿನ ಮಾಡಿಕೊಳ್ಳುವಂಥದ್ದು ಒಳಿತು. ಹಾಗೆ ಈ ದಿನ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಶಿವನಿಗೆ ಅಭಿಷೇಕ ಮಾಡಿಸುವಂಥದ್ದು, ಅರ್ಚನೆ ಮಾಡಿಸುವಂಥದ್ದು ಮಾಡಿದರೂ ಕೂಡ ತುಂಬಾ ಒಳಿತನ್ನು ಕಂಡುಕೊಳ್ತೀರಾ. ಹಾಗೆಯೇ ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಿಸಿದ್ರು ಕೂಡ ತುಂಬಾ ಒಳಿತನ್ನು ಕಂಡುಕೊಳ್ತೀರಾ. ದೀಪಾರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಶಿವನಿಗೆ ಒಂದು ಬಿಲ್ವಪತ್ರೆಯನ್ನು ನಿಮ್ಮ ಮನೆಯಲ್ಲೇ ಸಮರ್ಪಿಸಿದ್ರು ಕೂಡ ಈ ದಿನ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ಈ ದಿನದಂದು ನೀವು ಲಕ್ಷ್ಮಿಗೆ ಕೆಂಪು ಹೂಗಳಿಂದ ಪೂಜಿಸಿದರೆ, ಹಾಗೆ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಏಲಕ್ಕಿ ಅಥವಾ ಲವಂಗವನ್ನು ಹಾಕ್ಕೊಂಡು ದೀಪಾರಾಧನೆ ಮಾಡೋದ್ರಿಂದ ನಿಮಗಿರುವಂಥ ದೋಷಗಳು, ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿಗಳು, ಹಾಗೆ ನಿಮ್ಮ ಹಣಕಾಸಿಗೆ ಬಂದಿರುವಂಥ ಸಮಸ್ಯೆಗಳು ದೂರವಾಗಿ ಧನಾಭಿವೃದ್ಧಿ ಆಗುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹೀಗಿರಬೇಕಾದ್ರೆ ಕಲ್ಲುಪ್ಪಿನ ಈ ಪರಿಹಾರವನ್ನು ಕೂಡ ಈ ದಿನ ಸಾಯಂಕಾಲ ಮಾಡ್ಕೊಳ್ಳಿ ಸ್ನೇಹಿತರೆ. ಯಥಾ ಪ್ರಕಾರ ಕೈಕಾಲು ಮುಖಗಳನ್ನು ಸ್ವಚ್ಛವಾಗಿ ತೊಳ್ಕೊಂಡು ಅನಂತರವಾಗಿ ಅಂಗಳದಲ್ಲಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡಿಕೊಂಡು ಅನಂತರವಾಗಿ ಕಲ್ಲುಪ್ಪು, ಈ ದಿನ ಕಲ್ಲುಪ್ಪನ್ನು ಖರೀದಿ ಮಾಡಿ. ಈ ದಿನ ಕಲ್ಲುಪ್ಪನ್ನು ಖರೀದಿ ಮಾಡಿದರೆ ಲಕ್ಷ್ಮಿ ಸಮೇತವಾಗಿ ನಿಮ್ಮ ಮನೆಗೆ ಕಲ್ಲುಪ್ಪು ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಅಂದರೆ ಕಲ್ಲುಪ್ಪಿನ ಜೊತೆ ಲಕ್ಷ್ಮಿ ಕೂಡ ಆಗಮನವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಅಂತಹ ಒಂದು ಅದ್ಭುತವಾದಂಥ ದಿನ. ಹಾಗಾಗಿ ಈ ದಿನ ಕಲ್ಲುಪ್ಪನ್ನು ಖರೀದಿ ಮಾಡಿ ನಿಮ್ಮ ಪೂಜಾ ಮಂದಿರದಲ್ಲಿ ಕಲ್ಲುಪ್ಪನ್ನು ಇಟ್ಟು ಅನಂತರವಾಗಿ ಕಲ್ಲುಪ್ಪನ್ನು ನೀವು ನಿಮ್ಮ ತಂತ್ರಗಳಿಗೆ, ಆಹಾರ ಪದಾರ್ಥಗಳಿಗೆ ಬಳಸ್ಕೊಳ್ಬೋದು ಸ್ನೇಹಿತರೆ. ಒಂದು ಬಗಸೆಯಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಕಲ್ಲುಪ್ಪು ಬೇಕಾಗುತ್ತೆ. ಹಾಗೆಯೇ ಇದಕ್ಕೆ ಒಂದು ಮಣ್ಣಿನ ಪ್ಲೇಟ್ ಆಗಿರ್ಬೋದು ಅಥವಾ ಒಂದು ಹಿತ್ತಾಳೆ ಪ್ಲೇಟ್ ಆಗಿರ್ಬೋದು, ತಾಮ್ರದ ಪ್ಲೇಟ್ ಆಗಿರ್ಬೋದು ತೆಗೆದುಕೊಳ್ಳಿ. ಇಲ್ಲ ಒಂದು ತೆಂಗಿನಕಾಯಿ ಚುಪ್ಪನ್ನು ಕೂಡ ತೆಗೆದುಕೊಳ್ಬೋದು. ಒಂದು ಬೊಗಸೆಯಷ್ಟು ಕಲ್ಲುಪ್ಪನ್ನು ಇದರಲ್ಲಿ ಬಳಸಬೇಕಾಗುತ್ತೆ. ಒಂದು ಬಗಸೆ ತುಂಬ ಕಲ್ಲುಪ್ಪನ್ನು ತೆಗೆದುಕೊಂಡು ಆ ಕಲ್ಲುಪ್ಪನ್ನು ಹಿಡಿದುಕೊಂಡು, ತಾಯಿ ನಿನ್ನನ್ನು ನನ್ನ ಈ ತಂತ್ರಗಾಗಿ ಉಪಯೋಗಿಸ್ಕೋತಾ ಇದ್ದೀನಿ, ನಮ್ಮ ಮನೆಗಿರುವಂಥ ಸಮಸ್ಯೆಗಳನ್ನು ದೂರ ಮಾಡು. ನಮ್ಮ ಮನೆಯಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಒಳಗಾಗಿದ್ವಿ. ಹಣಕಾಸಿನ ಸಮಸ್ಯೆ ಮುಖ್ಯವಾಗಿ ನಮಗೆ ಬಹಳ ಒಂದು ತೊಂದರೆ ಆಗ್ತಿದೆ. ಸಾಲಬಾಧೆಗಳಾಗ್ತದೆ. ಸಾಲಬಾಧೆಗಳು ನಿವಾರಣೆ ಆಗಬೇಕು. ನಮ್ಮ ಹಣಕಾಸು ವೃದ್ಧಿ ಆಗಬೇಕು. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವಾಗಬೇಕು. ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಬೇಕು.
ಏನೇ ನಿಮ್ಮ ಇಷ್ಟಾರ್ಥಗಳಿದ್ರೂ ಕೂಡ ಆ ಇಷ್ಟಾರ್ಥಗಳನ್ನು ಕಲ್ಲುಪ್ಪಿಗೆ ನೀವು ಕೇಳಿಕೊಂಡು ನಮಸ್ಕರಿಸ್ಕೊಂಡು ಆ ಕಲ್ಲುಪ್ಪು ಒಂದು ಬಗಸೆ ಕಲ್ಲುಪ್ಪನ್ನು ನಾನು ಬಳಸ್ಕೊತಾ ಇದ್ದೀನಿ, ನಿನ್ನ ತಂತ್ರಕ್ಕಾಗಿ ಬಳಸ್ಕೊತಾ ಇದ್ದೀನಿ, ಈ ಕಲ್ಲುಪ್ಪನ್ನು ನಾನು ವ್ಯರ್ಥ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ ತಾಯಿ. ನೀನು ಸದಾಕಾಲ ನಮ್ಮ ಮನೆಯಲ್ಲೇ ನೆಲೆಯೂರಬೇಕು, ಈ ಮುಖಾಂತರವಾಗಿ ನಮ್ಮ ದೋಷಗಳನ್ನು ನೀನು ಪರಿಹಾರ ಮಾಡಬೇಕು ಅಂತ ನೀವು ಸಂಕಲ್ಪಪೂರ್ವಕವಾಗಿಯೇ ಮಾಡ್ಕೋಬೇಕು ಇದನ್ನು. ಅನಂತರವಾಗಿ ಈ ಕಲ್ಲುಪ್ಪನ್ನು ತೆಗೆದುಕೊಂಡು ಆ ಬೊಗಸೆಯಲ್ಲಿ ಆ ಕಲ್ಲುಪ್ಪನ್ನು ನೀವು ಒಂದು ಏನಿರುತ್ತೆ ಒಂದು ಮಣ್ಣಿನ ಪ್ಲೇಟ್ ಆಗಲಿ ಅಥವಾ ಹಿತ್ತಾಳೆ ತಾಮ್ರದ ಪ್ಲೇಟನ್ನು ಹಾಕ್ಕೊಳ್ಳಿ. ಸ್ಟೀಲ್ ಪ್ಲೇಟನ್ನು ಬಳಸಬೇಡಿ, ಕಬ್ಬಿಣದ ವಸ್ತುಗಳನ್ನು ಬಳಸಬೇಡಿ. ಇದರಲ್ಲಿ ತೆಂಗಿನ ಚುಪ್ಪಾದರೂ ಪರವಾಗಿಲ್ಲ, ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಅದರಲ್ಲಿ ಒಂದು ಬೊಗಸೆ ಕಲ್ಲುಪ್ಪನ್ನು ಹಾಕೊಳ್ಳಿ. ಅನಂತರವಾಗಿ ಆ ಕಲ್ಲುಪ್ಪಿಗೆ ಈ ಮಂಗಳಕರವಾದಂಥ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಕೂಡ ಹಾಕಬೇಕಾಗುತ್ತೆ. ಇವೆರಡನ್ನು ಉಪಯೋಗಿಸ್ಕೊಳ್ಬೇಕಾದ್ರೂ ತಾಯಿ ಈ ಒಂದು ಅರಿಶಿಣ ಕುಂಕುಮ ಏನಿದೆ ಇದನ್ನು ಕೂಡ ಬಳಸ್ಕೊತಾ ಇದ್ದೀನಿ, ಈ ಮಂಗಳಕರವಾದ ವಸ್ತುಗಳನ್ನು ಕೂಡ ಇದರಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ. ಇದರಿಂದ ಯಾವುದೇ ರೀತಿ ನಮಗೆ ಸಮಸ್ಯೆಗಳು ಬರಬಾರ್ದು, ನಮ್ಮ ಕಷ್ಟಗಳು ದೂರವಾಗಬೇಕು, ನಮ್ಮ ಇಷ್ಟಾರ್ಥಗಳು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕಲ್ಲುಪ್ಪಿಗೆ ಅರಿಶಿಣ ಕುಂಕುಮವನ್ನು ಹಾಕ್ಕೊಳ್ಳಿ. ಅನಂತರವಾಗಿ ಇದಕ್ಕೆ 5 ಲವಂಗವನ್ನು ತೆಗೆದುಕೊಳ್ಳಿ. 5 ಲವಂಗವನ್ನು ತೆಗೆದುಕೊಂಡು ಈ 5 ಲಕ್ಷ್ಮೀ ಸಂಕೇತ, ಈ 5 ಅನ್ನೋದು ಲಕ್ಷ್ಮಿಗೆ ಅಂದರೆ ಲಕ್ಷ್ಮಿಯ ಒಂದು ಸಂಖ್ಯೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಅದ್ಭುತವಾದಂತಹ ಈ ಒಂದು 5 ಲವಂಗ, ಅದರಲ್ಲಿ ಚೆನ್ನಾಗಿ ಹೂವಿರುವಂತಹ ಲವಂಗವನ್ನು ನೋಡಿಕೊಂಡು ತೆಗೆದುಕೊಳ್ಳಿ. ಈ ದಿನ ಲವಂಗವನ್ನು ಕೂಡ ಕೊಂಡು ತಂದರೂ ಕೂಡ ಮನೆಗೆ ಲಕ್ಷ್ಮಿ ಆಗಮನವಾಗುತ್ತೆ. ಲವಂಗ ಸುಗಂಧ ದ್ರವ್ಯಗಳಲ್ಲಿ ಅತ್ಯಂತ ಪರಮ ಪವಿತ್ರವಾದಂಥದ್ದು. ಲವಂಗದ ಸುವಾಸನೆ ಬಹಳ ಇಷ್ಟಕರವಾದಂಥದ್ದು ಲಕ್ಷ್ಮೀ ದೇವಿಗೆ. ಹಾಗೆ ಲಕ್ಷ್ಮೀ ಸ್ವರೂಪವಾಗಿ ಹಾಗೆ ಈ ಲವಂಗ ನೆಗೆಟಿವಿಟಿಯನ್ನು ಹೊರಹಾಕುತ್ತೆ, ದೋಷಗಳನ್ನು ನಿರ್ಮೂಲ ಮಾಡುತ್ತೆ. ಹಾಗಾಗಿ 5 ಲವಂಗವನ್ನು ತೆಗೆದುಕೊಳ್ಳಿ. 5 ಲವಂಗವನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡ್ಕೊಂಡು ತಾಯಿ ಈ ಲವಂಗವನ್ನು ಕೂಡ ಬಳಸ್ಕೊತಾ ಇದ್ದೀನಿ. ಈ ಲವಂಗದಿಂದ ನಮ್ಮ ಕಷ್ಟಗಳು ದೂರವಾಗಬೇಕು, ಹಣಕಾಸಿಗೆ ಬಂದಿರುವ ದಾರಿದ್ರ್ಯಗಳು, ಹಣದ ಮೇಲೆ ಬಿದ್ದಿರುವಂಥ ದೃಷ್ಟಿದೋಷ, ನಮ್ಮ ವ್ಯಾಪಾರ ವಹಿವಾಟುಗಳ ಮೇಲೆ ಬಿದ್ದಿರುವಂಥ ದೃಷ್ಟಿದೋಷ, ನಮ್ಮ ಮನೆ ಮೇಲೆ ಬಿದ್ದಿರುವಂತಹ ಕಣ್ಣು ದೃಷ್ಟಿದೋಷ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತೇಳಿ ಈ 5 ಲವಂಗವನ್ನು ಆ ಒಂದು ಕಲ್ಲುಪ್ಪಿನ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಕಲ್ಲುಪ್ಪಿನ ಮೇಲೆ ಹಾಕ್ಕೊಂಡು ಅನಂತರವಾಗಿ 1 ರೂ ನಾಣ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ. 1 ರೂ ನಾಣ್ಯವನ್ನು ತೆಗೆದುಕೊಂಡು ಆ 1 ರೂ ನಾಣ್ಯವನ್ನು ಕೂಡ ಕೈಯಲ್ಲಿ ಇಟ್ಕೊಂಡು ತಾಯಿ ಈ 1 ರೂ ನಾಣ್ಯವನ್ನು ನಿನ್ನ ಸ್ವರೂಪವಾಗಿ ಬಳಸ್ತಾ ಇದ್ದೀನಿ. ಈ ಸದಾಕಾಲ ನಮ್ಮ ಮನೆಯಲ್ಲಿ ಹಣಕಾಸು ಸಮೃದ್ಧವಾಗಿರಲಿ, ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳು ಮುಂದೆ ನಮ್ಮ ಜೀವನದಲ್ಲಿ ಬರಬಾರ್ದು, ಸಾಲಬಾಧೆಗಳು ನಿವಾರಣೆ ಆಗಬೇಕು, ಕಷ್ಟಗಳು ದೂರವಾಗಬೇಕು ಅಂತ ಹೇಳ್ಕೊಂಡು ಆ 1 ರೂ ನಾಣ್ಯವನ್ನು ಆ ಕಲ್ಲುಪ್ಪಿನ ಮೇಲೆ ಇಟ್ಟು ಅನಂತರವಾಗಿ ಇದನ್ನು ತೆಗೆದುಕೊಂಡು ಹೋಗಿ ಯಾರೂ ಮುಟ್ಟದೇ ಇರುವಂತಹ ಜಾಗ, ಯಾರೂ ತುಳಿದೇ ಇರುವಂಥ ಜಾಗ, ಯಾರೂ ದಾಟದೇ ಅಂದರೆ ಅದನ್ನು ದಾಟ್ಕೊಂಡು ಓಡಾಡಬಾರ್ದು ಆ ರೀತಿಯಾದಂಥ ಒಂದು ಜಾಗ, ಬೀರುವಿನ ಕೆಳಗಾಗಿರ್ಬೋದು, ಬೀರುವಿನ ಮೇಲಾಗಿರ್ಬೋದು, ಅಥವಾ ಎಲ್ಲಾದರೂ ಸ್ಲ್ಯಾಬ್ ಮೇಲಾಗಿರ್ಬೋದು. ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅವ್ರ ಕೈಗೆ ತಾಗದೇ ಇರೋ ರೀತಿ ಗಮನವಿಟ್ಟು ಅದನ್ನು ಒಂದು ಜಾಗದಲ್ಲಿ ಇಡಬೇಕಾಗುತ್ತೆ. ಇದನ್ನು ನೀವು ಮರುದಿನದ ತನಕ ಇಟ್ಕೊಳ್ಳಿ. ಅಂದರೆ ಮಾರನೇ ದಿನ ಬೆಳಗ್ಗೆ ತನಕ ನೀವು ಅದನ್ನು ಅಲ್ಲೇ ಬಿಡಬೇಕಾಗುತ್ತೆ. ಮನೆಯಲ್ಲಿರುವಂಥ ಎಲ್ಲ ಕೆಟ್ಟ ಶಕ್ತಿಗಳನ್ನು ತನ್ನಲ್ಲಿ ಆಹ್ವಾನಿಸಿ ಧನಾತ್ಮಕ ಶಕ್ತಿಯನ್ನು ಹೊರಹಾಕಿ ಮನೆಯಲ್ಲಿ ಲಕ್ಷ್ಮಿ ಸ್ಥಿರಕಾಲ ನೆಲೆಯೂರುವಂಥ ಮಾಡುವಂತಹ ಶಕ್ತಿ ಈ ಕಲ್ಲುಪ್ಪಿನ ಈ ಪರಿಹಾರಕ್ಕಿದೆ. ಹಾಗಾಗಿ ಈ ಪ್ರಕಾರದಲ್ಲಿ ಇದನ್ನು ಇಟ್ಕೊಳ್ಳಿ. ಮರುದಿನ ಬೆಳಗ್ಗೆ ಇದನ್ನು ಹರಿಯುವ ನೀರಿನಲ್ಲಿ ಹಾಕ್ಬೋದು. ಅದರಲ್ಲಿರುವ 1 ರೂ ನಾಣ್ಯವನ್ನು ಯಾರಿಗಾದರೂ ದಾನವಾಗಿ ಕೊಡ್ಬೋದು ಅಥವಾ ದೇವಾಲಯದ ಉಂಡಿಯಲ್ಲಿ ಹಾಕ್ಬೋದು. ಇನ್ನು ಉಳಿದಿರುವಂಥ ಪದಾರ್ಥಗಳನ್ನು ಹರಿಯುವ ನೀರಿನಲ್ಲಿ ಹಾಕ್ಬೋದು, ಅಥವಾ ಯಾರೂ ತುಳಿದೇ ಇಲ್ದಿರುವಂಥ ಜಾಗದಲ್ಲಿ ಹಾಕ್ಬೋದು, ಅಥವಾ ನಿಮ್ಮ ಮನೆಯ ಸಿಂಕಿನಲ್ಲಿ ಹಾಕಿ ನೀರನ್ನು ಆನ್ ಮಾಡಿ ಬಿಟ್ಬಿಡಿ. ಅದು ಸಂಪೂರ್ಣವಾಗಿ ಕರಗಿ ಅದು ಹರಿದು ಹೋಗ್ಬಿಡಲಿ. ಇಷ್ಟೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಷ್ಟು ಮಾಡಿ ನೋಡಿ, ಅದೃಷ್ಟ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಕಷ್ಟಗಳು ದೂರವಾಗುತ್ತೆ.